ಎಲ್ರಿಗೂ ನಮಸ್ಕಾರ. ಇವತ್ತು ಮನೆಯಿಂದ ಶುರು ಮಾಡ್ತಿಲ್ಲ ವಿಡಿಯೋ, ಡೈರೆಕ್ಟ್ ಎಕ್ಸಿಬಿಷನ್ ಗ್ರೌಂಡ್ ಬಂದೇನೆ ಶುರು ಮಾಡ್ತಾ ಇದೀನಿ. ಬಿಕಾಸ್ ಮರ್ಮೇಡ್ ಶೋ ಎಲ್ಲ ಲೈವ್ ಆಗಿ 1 ಮಂತ್ ಆಯ್ತಲ್ವಾ, ಹಂಗಾಗಿ ಮಮ್ಮಿನ, ಪರಮ್ನ, ಬುಜ್ಜಿನ ಎಲ್ಲಾರ್ನು ಕರ್ಕೊಂಡು ಬಂದಿದ್ದೀನಿ. ಅಂಡ್ ನಿಮಗೂ ತೋರಿಸ್ತೀನಿ ಬನ್ನಿ ಹೆಂಗಿದೆ ಎಕ್ಸಿಬಿಷನ್ ಗ್ರೌಂಡ್ ಅಲ್ಲಿ ಏನೆಲ್ಲ ಇದೆ ಅಂತ ತೋರಿಸ್ತೀನಿ. ಓಕೆನಾ ಮಮ್ಮಿ? ಹೆಂಗ ಅನಿಸ್ತಾ ಇದೆ ನೋಡಿ, ಸಿದ್ದರಾಮಯ್ಯನವರ ಅಂಗಳ ಅಂತೆ. ಸೊ ಬನ್ನಿ ಏನೇನಿಲ್ಲ. ಅಂಡ್ ಒಂದಷ್ಟು ಸ್ಟಾಲ್ಸ್ ಎಲ್ಲ ಇದೆ. ನಮ್ಮ ಮಮ್ಮಿ ತಿಂತೇನೆ ಟೇಸ್ಟ್ ಮಾಡ್ಸೋಣ. ಓಕೆ, ಏನ್ ಬರೋಂಗ್ ಮಾಡ್ಬೇಕು? ನಿನ್ಗೆ ಏನ್ ಬರೋ ತರ ಮಾಡ್ಬೇಕು? ಮಜಾ ಬರೋ ತರ ಮಾಡ್ಬೇಕಾ? ಓಕೆ ಡನ್. ಹಿಂಗಿಂದ ಹೋಗೋಣ. ನಾನಿಲ್ಲಿ ಎಕ್ಸಿಬಿಷನ್ ಗ್ರೌಂಡಿಗೆ ಸೆಕೆಂಡ್ ಟೈಮ್ ಬರ್ತಾ ಇರೋದು ಮರ್ಮೇಡ್ ಶೋ ನೋಡೋದಕ್ಕೆ. ತುಂಬಾನೇ ಪೀಸ್ಫುಲ್ ಅನ್ಸುತ್ತೆ. ಎಂಟ್ರಿ ಆದ್ವಿ ಅಂದ ತಕ್ಷಣ ಫುಲ್ ಶಾಪಿಂಗ್ ಪ್ಲೇಸ್ ಇದು. ಅಂದ್ರೆ ಕಿಡ್ಸ್ಗೆ ಮತ್ತೆ ಆಕ್ಸೆಸರೀಸ್ ಎಲ್ಲಾನು ಇದೆ, ಬೇಕು ಅಂದ್ರೆ ಬೈ ಮಾಡ್ಬೋದು. ಬ್ಯಾಕ್ಗ್ರೌಂಡ್ ಸಿಕ್ಕಾಪಟ್ಟೆ ಮ್ಯೂಸಿಕ್ ಎಲ್ಲ ಪ್ಲೇ ಆಗ್ತಿದೆ. ನಾನು ನಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ, ಹಂಗಿದ್ರೂ ಆ ನಾಯ್ಸ್ಗೆ ಅಷ್ಟು ಮ್ಯೂಟ್ ಆಗ್ತಿಲ್ಲ. ಹಾಗಾಗಿ ಅಲ್ಲಲ್ಲಿ ವಾಯ್ಸ್ ಓವರ್ನು ಕೊಡ್ತಾ ಇದ್ದೀನಿ. ನಾನು ಈ ಸ್ಯಾಂಡಲ್ನ ತೊಗೊಂಡೆ, ಮಮ್ಮಿ ಇದು ಶೂ ಟೈಪ್ ಡೈಲಿ ವೇರ್ಗೆ ಬೇಕು ಅಂತ ಅಂದ್ಬಿಟ್ಟು ತೊಗೊಂಡ್ರು. ತುಂಬ ಚೆನ್ನಾಗಿದೆ, ಸೊ ಇರಲಿ ಅಂದ್ಬಿಟ್ಟು ಒಂದು ತೊಗೊಂಡೆ. ಪರಮ್ಗೆ ಮನೇಲಿದ್ರೆ ಅಲ್ಲೂ ಬರುತ್ತೆ. ನೋಡಿ ಪಾಪ ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದಾನೆ. ಅವ್ನಿಗೆ ಹಿಂಗೆ ಅವಾಗ ಹೊರಗಡೆ ಕರ್ಕೊಂಡು ಬಂದು ಸುತ್ತಾಡಿಸ್ಬೇಕು ಅಲ್ಲೋ ಪರಮ್. ಇಲ್ಲಾಂದ್ರೆ ಬೋರ್ ಆಗಲ್ವೇನೋ? ಬೋರ್ ಆಗುತ್ತೆ. ಫೋನ್ ಹಿಡಿದ್ರೆ ಹಾಯ್ ಮಾಡ್ತಾನೆ ಕಣ್. ಅಲ್ಲಿ ಹಾಯ್ ಅಂತೆ. ಹಾಯ್ ಹಾಯ್. ಮರ್ಮೇಡ್ ಶೋ ಅಂತೂ ಶುರು ಆಗಿದೆ. ಅಷ್ಟರಲ್ಲಿ ಹೋಗ್ತಾ ಇದೀವಲ್ವಾ, ಆನ್ ದಿ ವೇ ಏನು ಬೇಕು ಶಾಪ್ ಮಾಡ್ಕೊಂಡು ಹೋಗೋಣ ಅಂತ ಮಾತಾಡಿಕೊಂಡು ಫುಲ್ ಖುಷಿಯಿಂದ ಆ್ಯಂಡ್ ತುಂಬಾ ಪೀಸ್ಫುಲ್ಲಾಗಿ ಹೋಗ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಹರಿಬರಿಯಲ್ಲಿ ಹೋಗಿದೆ. ಮತ್ತೆ ಮಮ್ಮಿ ಬ್ಯಾಂಗಲ್ಸ್ ತಗೋತಾ ಇದ್ದಾರೆ. ಇಲ್ಲಿ ಡಿಫ್ರೆಂಟ್ ಇದೆ, ಸಿಕ್ಕಾಪಟ್ಟೆ ಡಿಫ್ರೆಂಟ್. ಮತ್ತೆ ಎಲ್ಲಾ ಡ್ರೆಸ್ಗೂ ಮ್ಯಾಚ್ ಆಗೋ ತರ ಬ್ಯಾಂಗಲ್ಸ್ ಇದೆ. ರೆಗ್ಯುಲರ್ ಆಗಿ ಬ್ಯಾಂಗಲ್ಸ್ ಯಾರು ಹಾಕ್ತಾರಲ್ವ ಅವರಿಗೆ. ನೈಸ್. ಆ್ಯಂಡ್ ಇಲ್ಲಿ ಒಂಥರ ಕಂಪ್ಲೀಟ್ ನೀವು ಎಕ್ಸಿಬಿಷನ್ ಗ್ರೌಂಡ್ಗೆ ವಿಸಿಟ್ ಮಾಡಿದ್ರಿ ಅಂತಂದರೆ ಒಳ್ಳೆ ಟೈಮ್ ಪಾಸ್ ಆಗುತ್ತೆ. ಆ್ಯಂಡ್ ಒಳ್ಳೆ ಫುಡ್ ಸ್ಟಾಲ್ಸ್ ಇದೆ, ಶಾಪಿಂಗ್ಸ್ ಇದೆ, ಕಿಡ್ಸ್ಗಾಗಿರ್ಬೋದು, ಇನ್ನು ಕ್ಲಾತ್ಸ್ ಆಗಿರ್ಬೋದು. ಕ್ಲಾತ್ ಸ್ಟಾಲ್ಸ್ ತುಂಬಾ ಇದೆ. ಆ್ಯಂಡ್ ಕಲೆಕ್ಷನ್ಸ್ ಕೂಡ ತುಂಬ ಚೆನ್ನಾಗಿದೆ. ನಾನು ಒಂದಷ್ಟು ಬೈ ಮಾಡಿದ್ದೀನಿ. ಆ್ಯಂಡ್ ಮನೆಗೆ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ ಏನು ತೊಗೊಂಡಿದ್ದೀನಿ ಅಂತ. ಆ್ಯಂಡ್ ಕ್ವಾಲಿಟಿ ಆಲ್ಸೋ ಚೆನ್ನಾಗಿದೆ. ಕಂಪ್ಲೀಟ್ ಫ್ಯಾಮಿಲಿ ಬಂದ್ರಿ ಅಂತಂದರೆ ಎಂಜಾಯ್ ಮಾಡಿಕೊಂಡು ಒಂದು ಗುಡ್ ಕ್ವಾಲಿಟಿ ಟೈಮ್ನ ಇಲ್ಲಿ ಬಂದು ಸ್ಪೆಂಡ್ ಮಾಡ್ಬೋದು. ನಾನು ಲಾಸ್ಟ್ ಟೈಮ್ ಬಂದಾಗ ಹರಿಬರಿಯಲ್ಲೇ ರಿಟರ್ನ್ ಆಗಿಬಿಟ್ಟಿದ್ದೆ. ಕಂಪ್ಲೀಟ್ ನನ್ನ ಶೂಟ್ ಏನಿದೆ ಅದನ್ನು ಮಾತ್ರ ನಾನು ಕ್ಯಾಪ್ಚರ್ ಮಾಡಿಕೊಂಡು ಬುಜ್ಜಿ ಜೊತೆ ಬಂದಿದ್ದು. ಅವನಿಗೆ ಯಾವುದೂ ಇಲ್ಲಿ ಕೊಲಂಬಸ್ ರೈಡ್ ಆಗಿರ್ಬೋದು, ಇನ್ನು ಬೇರೆ ಬೇರೆ ಕಿಡ್ಸ್ ಏನು ರೈಡ್ಸ್ ಎಲ್ಲ ಇದೆ ಅಲ್ವ, ಅದನ್ನೆಲ್ಲ ನಾನು ತೋರಿಸ್ದೆ ಅಷ್ಟೇ. ಜಸ್ಟ್ ತೋರಿಸಿ ಮತ್ತೆ ವಾಪಸ್ ಪಾಪು ಇದ್ದಾನೆ ಅಂತ ಅಂದ್ಬಿಟ್ಟು ರಿಟರ್ನ್ ಬಂದುಬಿಟ್ಟಿದ್ವಿ. ಇವತ್ತು ಪಾಪುನು ಕರ್ಕೊಂಡು ಬಂದಿರೋದ್ರಿಂದ ಸ್ವಲ್ಪ ರಿಲ್ಯಾಕ್ಸಿಂಗ್ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಚೆನ್ನಾಗಿತ್ತು, ಏನೋ ಒಂಥರ ಎಲ್ಲ ನೋಡಿದ್ವಿ, ಶಾಪ್ ಮಾಡಿದ್ವಿ. ಆ್ಯಂಡ್ ಮರ್ಮೈಡ್ಸ್ ಕೂಡ ಸಿಕ್ಕಾಪಟ್ಟೆ ಅಂದರೆ ಇಂಟರ್ಯಾಕ್ಟ್ ಮಾಡುತ್ತೆ. ನಾವು ಜಸ್ಟ್ ನೋಡ್ಕೊಂಡು ಬರೋದೆಲ್ಲ ವೀಡಿಯೋಸ್ ಮಾಡ್ಬೋದು. ಆ್ಯಂಡ್ ನಾವು ಇಂಟರ್ಯಾಕ್ಟ್ ಮಾಡಿದ್ವಿ ಅಂತಂದರೆ ನಮಗೆ ರಿಟರ್ನ್ ಆಗಿ ಅವರು ರೆಸ್ಪಾಂಡ್ ಮಾಡ್ತಾರೆ. ಅದು ಏನೋ ಒಂಥರ ಚೆನ್ನಾಗಿದೆ. ಖುಷಿ ಅವನು ಆಟ ಆಡ್ತಾ ಇದ್ದಾನಲ್ಲಿ. ಪರಾಮ್ ಇಲ್ಲಿ ಅಣ್ಣ ನೋಡಲ್ಲಿ ಅಮ್ಮ, ಎಲ್ಲಿ ಅಣ್ಣ? ಫಸ್ಟು ಇಲ್ಲೆಲ್ಲ ಮುಗಿಸ್ಕೊಂಡು ಲಾಸ್ಟಿಗೆ ಮರ್ಮೇಡ್ ಶೋಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಎಂಟ್ರಿ ಆದ್ವಿ, ತುಂಬಾ ಚೆನ್ನಾಗಿತ್ತು. ಬಟ್ ಇವತ್ತು ಕ್ರೌಡ್ ಕಮ್ಮಿ ಇದ್ದರು. ಲಾಸ್ಟ್ ಟೈಮ್ ನಾನು ಬುಜ್ಜಿ ಹೋದಾಗಂತೂ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಅಲ್ಲಿ ವೀಡಿಯೋಸ್ ಮಾಡೋದಕ್ಕೆಲ್ಲ ಇಂಟರ್ಯಾಕ್ಟ್ ಮಾಡೋದಕ್ಕೂ ಟೈಮ್ ಇರಲಿಲ್ಲ, ಹಂಗಾಗ್ಬಿಟ್ಟಿತ್ತು. ಸಿಕ್ಕಾಪಟ್ಟೆ ಕ್ರೌಡು. ಎಲ್ಲರೂ ಮರ್ಮೇಡ್ಸ್ನ ನೋಡಬೇಕು, ಹತ್ರದಿಂದ ಇಂಟರ್ಯಾಕ್ಟ್ ಮಾಡಬೇಕು ನಮ್ಮ ಜೊತೆ ಅನ್ನೋದು ಆಸೆ ಇದ್ದೇ ಇರುತ್ತೆ. ಸೊ ಈ ಸಲ ಅಂತೂ ಕ್ರೌಡ್ ಕಮ್ಮಿ ಇದ್ದಿದ್ದರಿಂದ ತುಂಬ ಚೆನ್ನಾಗಿ ಮರ್ಮೇಡ್ ಶೋ ನೋಡಿಕೊಂಡು ಇಂಟರ್ಯಾಕ್ಟ್ ಮಾಡಿಕೊಂಡು ಒಂಥರ ಏನೋ ಖುಷಿ ಅನ್ನಿಸ್ತು. ಪರಮ್ ಅಂತೂ ನೋಡ್ತಾ ಇದ್ದ, ಏನಿದು ಅವ್ನಿಗೇನೂ ಅರ್ಥನೇ ಆಗ್ತಿರ್ಲಿಲ್ಲ. ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ವರ್ತ್ ಇದೆ. ಮಕ್ಕಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ಸೊ ನಾನು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ರಿಲ್ಯಾಕ್ಸಿಂಗ್ ಅಂತ ಫೀಲ್ ಆಯಿತು. ಏನೋ ಒಂಥರ ಕೆಲಸಗಳ ಮಧ್ಯ ಇದು ಒಂಥರ
ಮೈಂಡ್ಗೆ ರಿಲ್ಯಾಕ್ಸಿಂಗ್ ಟೈಮ್ ಶಾಪಿಂಗ್ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಮರ್ಮೆಂಟ್ಸ್ ಎಲ್ಲ ನೋಡಿಕೊಂಡು ಖುಷಿ ಅನ್ನಿಸ್ತು. ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಿರ್ತೀರ, ಏನಕ್ಕೆ ವ್ಲಾಗ್ ಆಗ್ತಿಲ್ಲ, ಏನು ರೀಸನ್ನು ಅಂತ. ನಿಜವಾಗ್ಲೂ ಹೇಳಬೇಕು ಅಂತಂದರೆ ಸಮ್ಟೈಮ್ಸ್ ವ್ಲಾಗ್ ಮಾಡೋಕ್ಕೆ ಮನಸ್ಸಾಗಲ್ಲ, ಕೆಲವೊಂದು ಸಲ ಇರೋ ವ್ಲಾಗ್ನ ಎಡಿಟ್ ಮಾಡೋಕ್ಕೆ ಮನಸ್ಸಾಗಲ್ಲ. ಏನು ಅಂತ ಗೊತ್ತಿಲ್ಲ ನನಗೆ. ವ್ಲಾಗ್ ಹಾಕೋದಾ ಬೇಡವಾ ಅನ್ನೋದೇ ಕನ್ಫ್ಯೂಷನಲ್ಲಿ ಇರ್ತೀನಿ. ಸ್ವಲ್ಪ ದಿನ ಬೇಡ ಸುಮ್ಮನೆ ಇದ್ಬಿಡೋಣ ಅನ್ನೋ ಥರ ಅನಿಸುತ್ತೆ. ಅದು ವೈ ಅಂತ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ಯಾರಾದರೂ ನಂಗೆ ಕಮೆಂಟ್ ಮಾಡ್ತೀರಾ ಮೆಸೇಜ್ ಮಾಡಿದಾಗ ನನಗನ್ಸುತ್ತೆ ವ್ಲಾಗ್ ಆಗಬೇಕು, ನಾನು ರೆಗ್ಯುಲರಾಗಿ ವ್ಲಾಗ್ ಹಾಕಬೇಕು, ಕಮ್ಬ್ಯಾಕ್ ಮಾಡಬೇಕು, ಮೊದಲಿನ ಶೈಲು ಸುನಿಲ್ ಥರ ನಾನು ಆ್ಯಕ್ಟಿವ್ ಇರಬೇಕು ಅಂತ. ಬಟ್ ಇನ್ಸ್ಟಾಗ್ರಾಮಲ್ಲಿ ಮಾತ್ರ ನಾನು ಅಂದರೆ ರೀಲ್ಸನ್ನು ಹಾಕಲ್ಲ ಕರೆಕ್ಟಾಗಿ. ಮೊದಲೆಲ್ಲ ರೀಲ್ಸ್ ಮಾಡ್ತಿದ್ವಿ, ಕಂಟೆಂಟ್ ಮಾಡ್ತಿದ್ವಿ. ಇವಾಗ ಜಸ್ಟ್ ಪ್ರಮೋಷನ್ದು ಏನಿರುತ್ತೆ ಅದನ್ನು ಮಾತ್ರ ಹಾಕ್ತೀನಿ. ಅದು ಹಾಕ್ಲೇಬೇಕಲ್ವಾ, ನೆಸೆಸಿಟಿ ಅಂತ ಅಂದ್ಬಿಟ್ಟು. ಸೊ ನನಗೆ ನಾನೇ ಹೇಳ್ಕೊತಾ ಇದ್ದೀನಿ, ಇಲ್ಲ ಮೊದಲಂಗೆ ವೀಡಿಯೋಸ್ ಎಲ್ಲ ರೆಗ್ಯುಲರಾಗಿ ಆಗ್ತಿದೆ. ರೆಗ್ಯುಲರಾಗಿ ಆಗಲಿಲ್ಲ ಅಂದರೂ ವೀಕ್ಲಿ ಒಂದು 3 ವೀಡಿಯೋಸ್ ಆದರೂ ಹಾಕೋಕ್ಕೆ ಟ್ರೈ ಮಾಡಬೇಕು ವ್ಲಾಗ್ನ ಅಂತ ಅನಿಸ್ತಾ ಇದೆ. ಕಮ್ಬ್ಯಾಕ್ ಮಾಡಬೇಕು ಅಂತ ಸ್ಟ್ರಾಂಗಾಗಿ ಅಂದ್ಕೊಂಡಿದ್ದೀನಿ, ನೋಡೋಣ. ಸೊ ಆಗ್ತೀನಿ ಫ್ರೆಂಡ್ಸ್, ಆದಷ್ಟು ಟ್ರೈ ಮಾಡ್ತೀನಿ. ಅದ್ರ ನಡುವೆ ಏನು ಅಂತಂದರೆ ಇತ್ತೀಚೆಗೆ ಮನೇಲಿ ನಾನು ಪರಮ್ ಇಬ್ಬರೇ ಇರ್ತೀವ. ಬುಜ್ಜಿಗೂ ಸ್ಕೂಲ್ ಶುರು ಆಯಿತು. ಅಂದರೆ ನಾನು ನನ್ನ ಕೆಲಸ ಇದ್ದಾಗ ಹೋಗ್ತೀನಿ, ಬೇಗ ಮುಗಿಸ್ಕೊಬಂದ್ಬಿಡ್ತೀನಿ. ಇನ್ನು ಮನೇಲಿ ಇರೋರೆಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ. ಸೊ ನಾನು ಅವಾಗಿಂದ ಹೇಳ್ಕೊಂಡು ಬಂದೆ, ಅದೇ ಬ್ಯುಸಿ ಇರೋದ್ರಿಂದ ನಾನು ಏನು ವ್ಲಾಗ್ ಮಾಡೋದು, ಏನು ಕಂಟೆಂಟ್ ಮಾಡೋದು. ನಾನು ಹೊರಗಡೆ ಹೋದಾಗ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಅಂತೂ ಮಾಡ್ಕೊಂಡು ಬಂದಿರ್ತೀನಿ. ಬಟ್ ಈ ವಿಡಿಯೋ ಎಡಿಟಿಂಗ್ ಟೆನ್ಷನಲ್ಲಿ ಅದನ್ನು ಡಿಲೀಟ್ ಮಾಡಿಬಿಟ್ಟಿರ್ತೀನಿ. ಅದು ಒಂಥರ ಬೇಜಾರು. ಇನ್ನು ಸುನೀಲ್ ಇದ್ರು ಅಂತ ಅಂದರೆ ಏನೋ ಒಂದು ಮಾಡ್ಬೋದು, ಅಂದರೆ ಕ್ರಿಯೇಟಿವ್ ಆಗಿ ಏನಾದರೂ ಮಾಡ್ಬೋದು ಅಂತ ಅನಿಸುತ್ತೆ. ಬಟ್ ಏನು ಮಾಡೋಂಗಿಲ್ಲ, ಮಾಡ್ತೀನಿ. ಕಮ್ಬ್ಯಾಕ್ ಮಾಡೋ ಪ್ರಯತ್ನನ ಮಾಡ್ತೀನಿ ಫ್ರೆಂಡ್ಸ್, ಹೀಗೆ ಸಪೋರ್ಟ್ ಮಾಡಿ. ಸೊ ಇವಾಗ ಸುತ್ತಾಡಿದ್ದಾಯಿತು, ಮರ್ಮೆಡ್ಸ್ನ ನೋಡಿದ್ದಾಯಿತು, ಸ್ನ್ಯಾಕ್ಸ್ ತಿಂದಿದ್ದಾಯಿತು. ಇಲ್ಲಿ ಖಂಡಿತವಾಗ್ಲೂ ಫ್ಯಾಮಿಲಿ ಮಕ್ಳಿಗನ್ನ ಕರ್ಕೊಂಡು ಬಂದ್ರಿ ಅಂತಂದರೆ ತುಂಬಾ ಎಂಜಾಯ್ ಮಾಡ್ತೀರಾ. ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಅಲ್ಲೇ ವಾಯ್ಸ್ ಕೊಟ್ಟಿದ್ದೆ. ಬಟ್ ಅಲ್ಲಿ ಸೌಂಡ್ಗೆ ಎಷ್ಟೇ ಮ್ಯೂಟ್ ಮಾಡಿದ್ರೂ ಬ್ಯಾಕ್ಗ್ರೌಂಡ್ ವಾಯ್ಸ್ ಅಷ್ಟು ಮ್ಯೂಟ್ ಆಗ್ತಿಲ್ಲ, ತುಂಬ ಡಿಸ್ಟರ್ಬೆನ್ಸ್ ಆಗ್ತಾಯಿತ್ತು. ಬಟ್ ನನ್ನ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾರೆ. ಹೊರಗಡೆ ಹೋದಾಗ ಕಿರಿಕಿರಿ ಮಾಡೋದು ಹಾಗೆಲ್ಲ ಮಾಡಲ್ಲ, ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡ್ತಾರೆ. ಆ್ಯಂಡ್ ಪರಮ್, ಎಸ್ಪೆಷಲಿ ಪರಮ್ ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿರ್ತಾನೆ ಹೊರಗಡೆ. ಏನಿಲ್ಲ, ಸ್ವಲ್ಪ ಶಾಪ್ ಮಾಡಿದ್ವಿ. ಸ್ಯಾಂಡಲ್ಸ್ ತೋರಿಸಿದ್ನಲ್ಲ ಅದನ್ನ ತಗೊಂಡ್ವಿ. ಮತ್ತೆ ಮಮ್ಮಿ ಬ್ಯಾಂಗಲ್ಸ್ ತಗೊಂಡ್ರು, ಇದು 2 ಸೇಮ್ ತಗೊಂಡ್ರು, ಇದು 2 ತಗೊಂಡ್ರು, ಒಂದು ಹಾಕೊಂಡಿದ್ದಾರೆ ಅವರು. ಅದರ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ. ಮತ್ತೆ ನಾನು ಏನ್ ತಗೊಂಡೆ ಗೊತ್ತಾ, ಪ್ಯಾಂಟ್ ಮತ್ತೆ ಟಾಪ್ ತಗೊಂಡೆ. ಏನೋ ಗೊತ್ತಿಲ್ಲ, ನೋಡಿದ ತಕ್ಷಣ ಇಷ್ಟ ಆಗೋಯ್ತು. ಅಂದ್ರೆ ನನ್ನ ಹತ್ರ ಈ ತರ ಕಲರ್ ಕಾಂಬಿನೇಷನ್ ಅಲ್ಲಿ ಇರ್ಲಿಲ್ಲ, ನೋಡ್ಬಾ ತಂದ್ಬಿಟ್ಟು ತಗೊಂಡೆ. ನೋಡಿದ ತಕ್ಷಣ ಲೈಕ್ ಆಯ್ತು. ಮತ್ತೆ ಹೇಗ್ ಕಾಣಿಸುತ್ತೆ ಅಂತ ನಾನು ಯಾವಾಗ್ಲಾದ್ರೂ ವೇರ್ ಮಾಡಿದಾಗ ಖಂಡಿತವಾಗ್ಲೂ ತೋರಿಸ್ತೀನಿ. ಕ್ವಾಲಿಟಿ ಮತ್ತೆ ಫ್ಯಾಬ್ರಿಕ್ ತುಂಬಾನೇ ಚೆನ್ನಾಗಿದೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅಂದ್ರೂ ಸಿಕ್ಕಾಪಟ್ಟೆ ಸ್ಯಾಟಿಸ್ಫೈಡ್ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ನೀವು ವಿಸಿಟ್ ಮಾಡಿ, ಯಾಕಂತಂದ್ರೆ ಫ್ಯಾಮಿಲಿ ಜೊತೆ ವಿಸಿಟ್ ಮಾಡಿದ್ರೆ ಚಂದ. ಒಬ್ಬೊಬ್ರು ಅಷ್ಟು ಖುಷಿ ಅನ್ಸಲ್ಲ. ಮಕ್ಕಳು, ಅಪ್ಪ ಅಮ್ಮ, ಕಪ್ಪಲ್ಸ್ ಈ ತರ ವಿಸಿಟ್ ಮಾಡಿದ್ರೆ ತುಂಬಾ ಖುಷಿ ಅನ್ಸುತ್ತೆ. ಆಟ ಆಡ್ಬೋದು, ಅಂಡ್ ಫುಡ್ ಸ್ಟಾಲ್ಸ್ ಇದೆ, ಶಾಪಿಂಗ್ ಪ್ಲೇಸ್ ಇದೆ, ಎಲ್ಲ ಒಟ್ಟಿಗೆ ಮುಗಿಸ್ಕೊಂಡು ಟೈಮ್ ಪಾಸ್ ಮಾಡ್ಬೋದು.